ನಮಸ್ಕಾರ ಸ್ನೇಹಿತರೆ. ಆಗಿಂದಾಗೆ ನಾನು ಕನ್ನಡ ಸಾಹಿತ್ಯದಲ್ಲಿ ನನಗೆ ಅತ್ಯಂತ ಪ್ರಿಯವಾಗುವಂತಹ ತ್ರಿಪದಿಗಳನ್ನು ವಾಚಿಸಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಜನಪದ ತ್ರಿಪದಿಗಳು, ಹಾಗೆ ಸರ್ವಜ್ಞನ ತ್ರಿಪದಿಗಳು ಮತ್ತು ಇತರ ವಚನಕಾರರ ತ್ರಿಪದಿಗಳನ್ನು ತುಂಬ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ಆ ತ್ರಿಪದಿಗಳು ಬಹಳ ಅರ್ಥವನ್ನು ಕೊಡುತ್ತವೆ, ಬದುಕಿಗೆ ತುಂಬ ಸನಿಹವಾಗಿರುತ್ತವೆ. ಹಾಗಾಗಿ ಸರ್ವಜ್ಞನ ವಚನಗಳಂತೂ ಕಾಲ ದೇಶಗಳಿಗೆ ಮೀರಿದ ಸತ್ಯವನ್ನು ಒಳಗೊಂಡಿರುತ್ತವೆ. ಅದರಲ್ಲಿ ಇವತ್ತು ನನಗೆ ತುಂಬ ಇಷ್ಟವಾಗುವಂತಹ ವಚನ ಅಂತ ಹೇಳಿದ್ರೆ, ಕಣ್ಣಿಂದ ಪುಣ್ಯವು ಕಣ್ಣಿಂದ ಪಾಪವು, ಕಣ್ಣಿಂದ ಇಹವು, ಕಣ್ಣಿಂದ ಇಹವು ಪರವಕ್ಕೂ, ಲೋಕಕ್ಕೆ ಕಣ್ಣೇ ಕಾರಣವು ಸರ್ವಜ್ಞ. ಅಂದರೆ ಕಣ್ಣಿಂದನೇ ಪುಣ್ಯ, ಕಣ್ಣಿಂದನೇ ಪಾಪ, ಕಣ್ಣಿಂದನೇ ಈ ಪ್ರಪಂಚ. ಅಂದರೆ ಮನುಷ್ಯನ ದೃಷ್ಟಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಹೊರ ನೋಟದ ವಿಚಾರ ಬೇರೆ, ಅಂತರಂಗದಿಂದ ನೋಡುವಂತಹ ವಿಚಾರ ಬೇರೆ. ಇನ್ನು ನಾನಾ ರೀತಿಯ ಅರ್ಥವನ್ನು ಈ ಒಂದು ವಚನ ಕೊಡುತ್ತೆ.